ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಅದು ತಾಲೂಕು ಆಡಳಿತ ಇರ್ಬೋದು, ಪಂಚಾಯತಿ ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವರೆಲ್ಲರ ತಪ್ಪುಗಳನ್ನ ನಾವು ಒಕ್ಕೊರ್ಲಿಂದ ಖಂಡಿಸ್ತೀವಿ. ಯಾರೆಲ್ಲ ತಪ್ಪು ಮಾಡಿದಾರೋ ಅವ್ರೆಲ್ಲರ ಮೇಲೂ ಕ್ರಮ ಆಗ್ಬೇಕು, ಒಬ್ರು ಇಬ್ಬರ ಮೇಲಲ್ಲ. ಧ್ವಜದ ವಿಷಯಕ್ಕೆ ಬಂದ್ರೆ, ನಿನ್ನೆ ನಾವು ಶ್ರೀರಂಗಪಟ್ಟಣದಲ್ಲಿ ಮಾನವ ಸರಪಳಿ ಮಾಡಿದ್ವಿ, ಸೌಹಾರ್ದ ಮಾನವ ಸರಪಳಿ. ನಮ್ಮ ಬೆನ್ನಿಂದಗಡೆ ಹಿಂದೂ ಜಾಗರಣ ವೇದಿಕೆದು ಶ್ರೀರಾಮಂದು ಫೋಟೋ ಇತ್ತು, ಕೃಷ್ಣರಾಜ ಒಡೆಯರ್ದು. ನಮ್ಮ ತಲೆ ಮೇಲೆ ಹನುಮ ಧ್ವಜ ಹಾರಾಡ್ತಾ ಇತ್ತು ಶ್ರೀರಂಗಪಟ್ಟಣ ಸರ್ಕಲ್ ಅಲ್ಲಿ. ನಾವೇನು ಅಬ್ಜೆಕ್ಷನ್ ಹಾಕ್ಲಿಲ್ಲ, ನಾವು ಅಬ್ಜೆಕ್ಷನ್ ಹಾಕುವ ಅಗತ್ಯ ನಮಗೆ ಕಂಡು ಬಂದಿಲ್ಲ. ಎಲ್ಲಿ ತನಕ ಯಾವುದಾದ್ರೂ ಒಂದು ಬಾವುಟ ಹಾರಾಟ ಮಾಡ್ತಾ ಇರೋದಕ್ಕೆ ಯಾರು ಅಬ್ಜೆಕ್ಷನ್ ಹಾಕಲು, ಅಲ್ಲಿ ತನಕ ಅದು ಪ್ರಶ್ನೆ ಅಲ್ಲ, ಅದು ಪ್ರಶ್ನೆ ಆಗಬಾರ್ದು ಕೂಡ. ಸ್ಟ್ರಿಕ್ಟ್ ಸೆನ್ಸಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಧ್ವಜದ ಹಾರಾಟ ಅವರ ಖಾಸಗಿ ಜಾಗದಲ್ಲಿ ಅವ್ರ ಇಷ್ಟ ಬಂದ ಧ್ವಜವನ್ನು ಹಾರಿಸ್ಕೋಬಹುದು. ಒಂದು ಸಾರ್ವಜನಿಕ ಜಾಗದಲ್ಲೂ ಈಗ ಅವರವ್ರ ಇಷ್ಟದ ಬಾವುಟಗಳನ್ನು ಹಾರಾಟ ಮಾಡ್ತಾ ಇದ್ದಾರೆ ಜನ. ಶ್ರೀರಂಗಪಟ್ಟಣದಲ್ಲಂತೂ ಬಹಳ ವರ್ಷಗಳಿಂದನೂ ಅದು ಆ ಸರ್ಕಲ್ ಅಲ್ಲಿ ಹಾರಾಡ್ತಾ ಇದೆ, ರಂಗನಾಥ ಸ್ವಾಮಿ ಟೆಂಪಲ್ ಇಂದ ಈಚೆ ಬರುವಂತ ಆ ಸರ್ಕಲ್ ಅಲ್ಲಿ, ಪುರಸಭೆ ಪಕ್ಕ. ನಾವು ಅದನ್ನ ಅಬ್ಜೆಕ್ಷನ್ ಮಾಡಲಿಲ್ಲ. ಆದ್ರೆ ಯಾರಾದ್ರೂ ಒಬ್ರು, ಅದು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಧ್ವಜಸ್ತಂಭ, ಅಲ್ಲಿ ಒಂದು ಧರ್ಮದ ಅಥವಾ ಒಂದು ಜಾತಿಗೆ ಸೇರಿದ ಬಾವುಟ ಹಾರ್ತಾ ಇದೆ, ಅಲ್ಲಿ ನಮ್ಮ ಬಾವುಟನು ಆರಿಸೋಕೆ ನಮಗೆ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡೋಕೆ ಅವಕಾಶ ಕೊಡಿ, ಇಲ್ಲಾಂದ್ರೆ ಆ ಧ್ವಜ ತಗಸ್ರಿ ಅಂತೇಳಿ ಯಾರಾದ್ರೂ ಅಬ್ಜೆಕ್ಷನ್ ಹಾಕಿದಾಗ, ಒಂದು ಜವಾಬ್ದಾರಿಯುತವಾದಂತ ಆಡಳಿತ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸಂಬಂಧಪಟ್ಟಂತವ್ರನ್ನ ಕರೆಸಿ ಇರ್ತಕ್ಕಂಥ ಕಾನೂನಿನ ಅಂಶಗಳನ್ನು ವಿವರಿಸಿ, ಈ ಧ್ವಜ ಹಾರಾಟ ಮಾಡೋಕ್ಕಾಗಲ್ಲ, ಇಲ್ಲಿ ರಾಷ್ಟ್ರ ಧ್ವಜ ಮತ್ತು ನಾಡ ಧ್ವಜ ಮಾತ್ರ ಹಾರಿಸ್ರಿ, ಇದೊಂದು ವಿವಾದ ಆಗೋ ಕಾರಣಕ್ಕಾಗಿ ಯಾರ ಧ್ವಜವನ್ನು ಹಾರಿಸಬೇಡಿ ಅಂತೇಳಿ ಎಲ್ಲರ ಧ್ವಜವನ್ನು ತೆಗೆಸ್ತಕ್ಕಂಥದ್ದು ಒಂದು ಜವಾಬ್ದಾರಿಯುತ ಆಡಳಿತದ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನು ಮಾಡದೇ ಇರತಕ್ಕಂಥದ್ದೇ ಇಲ್ಲಿರ್ತಕ್ಕಂಥ ಸಮಸ್ಯೆ. ಆದ್ರೆ ಈ ಸಮಸ್ಯೆ ಆಗಿದೆ ಸತ್ಯ. ಆದ್ರೆ ಈ ಸಮಸ್ಯೆಯನ್ನ ಬಳಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ, ಈಗ ಉದಾಹರಣೆಗೆ ಕೆರಗೋಡಿನ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಕೆರಗೋಡಿನಲ್ಲಿ ಮುಸ್ಲಿಮರು ಏನೋ ದುಡ್ಡು ಕೊಟ್ಟಿದ್ದಾರೆ ಆ ಧ್ವಜಸ್ತಂಭ ನಿರ್ಮಾಣ ಮಾಡೋಕೆ ಅನ್ನೋ ಸುದ್ದಿಗಳಿದಾವೆ. ಮಾತಾಡಿದವರೆಲ್ಲ ಏನ್ ಮಾತಾಡಿದ್ರು, ಸಿ.ಟಿ. ರವಿ ಆದಿಯಾಗಿ ಇವರು ಹನುಮಾನ್ ಧ್ವಜವನ್ನು ಇಳಿಸಿ ತಾಲಿಬಾನ್ ಧ್ವಜವನ್ನು ಏರಿಸ್ಲಿಕ್ಕೆ ಹೊರಟಿದ್ದಾರೆ, ಇದು ತಾಲಿಬಾನ್ ಧ್ವಜ ಹಾರಾಡತಕ್ಕಂಥ ಅವಕಾಶ ಇಲ್ಲ ಈಗ ಅಂತ ಮಾತಾಡಿದ್ರು. ನೀವು ಯಾವುದನ್ನ ಯಾರಿಗೆ ಲಿಂಕ್ ಮಾಡ್ತಾ ಇದ್ದೀರಿ? ಕೆರಗೋಡ್ನಂತ ಒಂದು ಹಳ್ಳಿಯಲ್ಲಿ ಆದದನ್ನ ನೀವು ಒಂದು ಧರ್ಮದ ಜೊತೆ ಯಾಕೆ ತಳಕಾಕ್ತಾ ಇದ್ದೀರಿ? ನೀವು ಧರ್ಮದ ಜೊತೆ ತಳಕಾಕೋದ್ರ ಮೂಲಕ ಹಿಂದೂ ಯುವಕರೇನಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಯುವಕರೇನಿದ್ದಾರೆ, ಅವ್ರನ್ನ ತಮ್ಮ ಜೊತೆ ನಿಲ್ಲಿಸ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೀರಿ. ಇದನ್ನ ನಾವು ಖಂಡಿಸ್ತೀವಿ. ನಿಮಗೆ ನಿಜವಾಗಿಯೂ ರಾಜಕೀಯ ಮಾಡಬೇಕು ಅನ್ನೋ ಆಸೆ ಇದ್ರೆ ಬಾವುಟದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ. ನೀವು ನಿಜವಾಗ್ಲೂ ರಾಜಕೀಯ ಮಾಡಬೇಕು ಅನ್ನುವಂಥ ಆಸೆ ಇದ್ರೆ, ಮಂಡ್ಯ ಜಿಲ್ಲೆನಲ್ಲಿ ಬರ ಇದೆ, ನಿರುದ್ಯೋಗಿ ಇದೆ, ಪ್ರಾಯಕ್ಕೆ ಬಂದಿರತಕ್ಕಂಥ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅದು ಮಂಡ್ಯ ಜಿಲ್ಲೆಯ ರಾಜಕೀಯ ಡಿಸ್ಕೋರ್ಸ್ ಆಗ್ಬೇಕು, ಡಿಸ್ಕಷನ್ ಡಿಸ್ಕೋರ್ಸ್. ಅದು ಆಗ್ತಾ ಇಲ್ಲ. ಆದ್ರಿಂದ ನಾವು ಬಂದ್ ಕರೆ ಕೊಡ್ತಾ ಇರೋದು ನಮ್ಮ ಇಡೀ ಹೇಳಿಕೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೀವು ಗಮನಿಸಿ. ನಾವು ಏನ್ ಹೇಳ್ತಾ ಇದೀವಿ, ಎಸ್ ಯಾರ ಅವರು ಪುಂಡಾಟಿಕೆಗೆ ಬಂದ್ ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೊಂದು ಸದುದ್ದೇಶಕ್ಕೆ ಬಂದ್ ಕರೆ ಕೊಡ್ತಾ ಇದ್ದೀವಿ. ಸದುದ್ದೇಶ ಏನು? ಬಲವಂತವಾಗಿ ಬಂದ್ ಮಾಡ್ತಕ್ಕಂಥದ್ದಲ್ಲ. ನಾವು ಜನನ ರಿಕ್ವೆಸ್ಟ್ ಮಾಡ್ತೀವಿ. ನೀವಿಷ್ಟೆಲ್ಲ ಅಭಿಪ್ರಾಯ ಹೇಳಿದ್ಮೇಲೆ ನಾಗಣ್ಣ ಅವ್ರು ಹೇಳಿದ್ದಾರೆ, ಲಕ್ಷ್ಮಣ್ ಹೇಳಿದ್ದಾರೆ, ನಾವು ಬಂದ್ ಕರೆ ಕೊಡ್ತಕ್ಕಂಥ ಅಂಶವನ್ನು ಕೂಡ ಪರಿಶೀಲಿಸ್ತೀವಿ. ಬಟ್ ನಾವೀಗ ಕರೆ ಕೊಡ್ತೀವಿ, ನಾಳೆಗೆ ನಿಮ್ಮೆದುರುಗಡೆ ಬಂದು ವಿಡ್ರಾ ಮಾಡೋಕ್ಕೂ ನಮ್ಗೆ ಆಪ್ಷನ್ ನಾವು ಮುಕ್ತವಾಗಿ ಇಟ್ಕೋತೀವಿ. ಆದ್ರಿಂದ ಸ್ನೇಹಿತರೆ, ನೀವು ನಮ್ನ ಯಾರನ್ನೋ ತಪ್ಪು ಮಾಡಿದವ್ರನ್ನ ಖಂಡಿಸ್ತಾ ಇಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆ ದಯಮಾಡಿ ಇಟ್ಕೋಬೇಡಿ. ನಾವು ಎಲ್ಲ ರೀತಿಯ ತಪ್ಪುಗಳನ್ನ ಖಂಡಿಸ್ತೀವಿ. ಅದು MLA ತಪ್ಪು ಮಾಡಿರಲಿ, MLA ಅವ್ರ ರಾಜಕೀಯ ಕಾರಣಗಳಿಗೆ ತಪ್ಪು ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೀವಿ. ಜನರನ್ನ ಮುಂದಿಟ್ಕೊಂಡು, ಜನರ ಭಾವನೆಗಳನ್ನ ಮುಂದಿಟ್ಕೊಂಡು ಯಾವುದೇ ಬಣ್ಣದ ರಾಜಕೀಯ ಪಕ್ಷ ರಾಜಕೀಯ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಒಕ್ಕೊರಲಿನಿಂದ ಖಂಡಿಸ್ತೀವಿ. ಬಟ್ ಈಗ ಅಲ್ಲಿ ಉದ್ಭವ ಆದಂತ ಒಂದು ಸನ್ನಿವೇಶವನ್ನು ಬಳಸ್ಕೊಂಡು ಇಡೀ ಸಂಘ ಪರಿವಾರದ ಬಿಜೆಪಿಯ ಪಟಾಲಂಬಂದಲ್ಲಿ ಮೊಕ್ಕ ಮೂಡಿ ಅದನ್ನ ತಮ್ಮ ರಾಜಕೀಯ ವೇದಿಕೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದೇನಿದೆ, ಇದು ಸರಿಯಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಇಲ್ಲಿ ತನಕ ಧರ್ಮದ ಹೆಸರಿನಲ್ಲಿ ಎರಡು ಸಣ್ಣ ಘಟನೆಗಳಾಗಿದ್ಬಿಟ್ರೆ, 77ರಲ್ಲಿ 99ರಲ್ಲಿ ಎರಡು ಸಣ್ಣ ಘಟನೆಗಳಾಗಿದ್ಬಿಟ್ರೆ, ಧರ್ಮದ ಆಧಾರದಲ್ಲಿ ನಮ್ಮ ಜಿಲ್ಲೆ ವಿಭಾಗ ಆಗಿಲ್ಲ, ಜಾತಿಯ ಆಧಾರದಲ್ಲಿ ವಿಭಾಗ ಆಗಿಲ್ಲ. ನಾವು ಹೋರಾಟಕ್ಕೆ ನಿಂತಿರೋದು ಮಂಡ್ಯ ಜಿಲ್ಲೆಗೆ ಸರ್ಕಾರಗಳಿಂದ ಅನ್ಯಾಯ ಆದಾಗ ಒಕ್ಕೊರಲಿಂದ ಹೋರಾಟ ಮಾಡಿದೀವಿ. ಅದು ಭಾಷೆ ಹೆಸರಿನಲ್ಲಿರ್ಬೋದು, ನೀರಿನ ವಿಚಾರದಲ್ಲಿರ್ಬೋದು, ಅಭಿವೃದ್ಧಿಯ ಪ್ರಶ್ನೆ ಇರ್ಬೋದು, ಮೈಶುಗರ್ ವಿಚಾರ ಇರ್ಬೋದು. ಅಂತಹ ಪ್ರಶ್ನೆಗಳಲ್ಲಿ ಇಡೀ ಜಿಲ್ಲೆಯ ಜನ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. ನಾವು ಐಕ್ಯತೆಯಿಂದ ಇದ್ದೀವಿ ಜನರ ಪ್ರಶ್ನೆ ಬಂದಾಗ. ಆದ್ರೆ ಈಗ ಇವತ್ತಿನ ಶಕ್ತಿಗಳು ಏನ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಜನರ ಪ್ರಶ್ನೆಯನ್ನ ಪಕ್ಕಕ್ಕಿಟ್ಟು
ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ಆ ಮೂಲಕ ಏನು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಥವಾ ಕರಾವಳಿಯಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇದೆ. ಇವತ್ತು ಒಂದು ದಿನ ಬಂದ್ ಕರೆ ಕೊಟ್ಟದಕ್ಕೆ ನೀವು ಇಷ್ಟೆಲ್ಲ ಸ್ನೇಹಿತರು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ರಿ, ಧನ್ಯವಾದಗಳು ನಿಮ್ಗೆ. ಒಂದ್ಸತಿ ಕರ್ಫ್ಯೂ ಡಿಕ್ಲೇರ್ ಆದ್ರೆ, ಒಂದ್ಸತಿ ಕೋಮುಗಲಭೆ ಉಂಟಾದ್ರೆ ವಾರಗಟ್ಲೆ 15 ದಿನಗಟ್ಲೆ ಕರ್ಫ್ಯೂ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅಂಥದ್ದೊಂದು ಭವಿಷ್ಯ ನಾವು ಎದುರಿಸೋಕೆ ಸಾಧ್ಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟೊಂದೆಲ್ಲ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡ್ತಾ ಇದೀವಿ. ನಾವ್ಯಾರು ಕೂಡ ಬೇಜವಾಬ್ದಾರಿಗಳಲ್ಲ. ನಿಮ್ಮೆಲ್ಲರ ಸಲಹೆ ಆಧಾರದಲ್ಲಿ ನಮ್ಮ ಈ ಬಂದ್ ಕರೆ ಏನಿದೆ ಅದನ್ನು ಕೂಡ ನಾವು ಖಂಡಿತವಾಗೂ ಪರಿಶೀಲಿಸ್ತೀವಿ. ಮತ್ತಾರೋ 9ನೇ ತಾರೀಕೇನು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವ್ರಿಗೂ ದಯಮಾಡಿ ನೀವು ಇಂಥದೇ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಕೂಡ ಬಂದ್ ಬೇಡ, ಅವ್ರು ರಾಜಕೀಯ ಮಾಡಲಿ, ವಿಷಯಾಧಾರಿತವಾಗಿ ಜನರ ಸಮಸ್ಯೆಗಳ ಆಧಾರದಲ್ಲಿ ರಾಜಕೀಯ ಮಾಡಲಿ ಅನ್ನೋ ವಿಷಯಗಳನ್ನು ನಿಮ್ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ನನ್ನ ಮಾತುಗಳು. ಅಲ್ಲ, ಈಗ 9ನೇ ತಾರೀಕಿಗೆ ಅವ್ರು ಕರೆ ಕೊಟ್ಟಿರೋದು ಮಂಡ್ಯ ನಗರ ಬಂದ್ಗೆ, ನಿಮ್ ಗಮನಕ್ಕೆ ಸ್ನೇಹಿತರೆ. ಎರಡನೇದು ಲೆಟ್ ಮಿ, ಅಲ್ಲ ಈಗ ಅಲ್ಲ ಅಲ್ಲ ನಾವು ಯಾವತ್ತೂ ಪ್ರಚೋದನೆ ಕೊಡ್ಲಿಲ್ಲ, ಯಾವತ್ತೂ ಪ್ರಚೋದನೆ ಕೊಡಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.